ವಯೋ ಅಭ್ಯುದಯ ಯೋಜನೆ. ಕೆಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಸಹಾಯಕ ತಂತ್ರಜ್ಞಾನಗಳ ಕುರಿತು. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ತಾತ, ನಿಮ್ಮ ವಾಕಿಂಗ್ ಸ್ಟಿಕ್ ಎಲ್ಲಿದೆ? ಅದು ಇಲ್ಲದೆ ನೀವು ಸ್ಟುಡಿಯೋಗೆ ಹೇಗೆ ಹೋಗ್ತೀರಿ? ಓ ಲಕ್ಷ್ಮಿ, ನಾನು ಅದನ್ನೇ ಹುಡುಕುತ್ತಲೇ ಇರುತ್ತೇನೆ ಮತ್ತು ಕೊನೆಯಲ್ಲಿ ತಡವಾಗುತ್ತದೆ. ಕೆಲವೊಮ್ಮೆ ಒಂದು ವಸ್ತು ಕಾಣೆಯಾದರೆ ಮತ್ತೊಮ್ಮೆ ಇನ್ನೊಂದು ಕಾಣೆಯಾಗುತ್ತದೆ. ನಾನೇನು ಹೇಳಲಿ, ವಯಸ್ಸಾದ ಮೇಲೆ ಹೀಗೇನೆ. ತಾತ, ನಿಮ್ಮ ವಾಕಿಂಗ್ ಸ್ಟಿಕ್ ಮತ್ತು ನಿಮ್ಮ ಕನ್ನಡಕ ಇವುಗಳಿಲ್ಲದೆ ನೀವು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹೌದು ಲಕ್ಷ್ಮಿ, ಅದು ನಿಜಾನೇ. ಇವೆಲ್ಲ ವೃದ್ಧಾಪ್ಯದಲ್ಲಿ ಹಿರಿಯರಾದ ನಮಗೆ ಜೀವನವನ್ನು ಸುಲಭಗೊಳಿಸುವ ವಸ್ತುಗಳು. ಖಂಡಿತ ತಾತ. ಸಹಾಯಕ ತಂತ್ರಜ್ಞಾನಗಳು ಮತ್ತು ಗೌರವಾನ್ವಿತ ಹಿರಿಯರಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತವೆ, ಅವರ ಜೀವನವನ್ನು ಹೇಗೆ ಸರಳಗೊಳಿಸುತ್ತವೆ ಮತ್ತು ನಮ್ಮ ಹಿರಿಯ ನಾಗರಿಕರು ಅವುಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಅನ್ನೋದರ ಬಗ್ಗೆ ಇವತ್ತು ಮಾತಾಡೋಣವಾ? ಸರಿ ಲಕ್ಷ್ಮಿ, ಇದು ನಮ್ಮಂತಹ ಹಿರಿಯರಿಗೆ ಬಹಳ ಮುಖ್ಯವಾದ ಮಾಹಿತಿಯಾಗಿದೆ. ತಾತ, ಕಳೆದ ಕೆಲವು ವಾರಗಳಿಂದ ನಾವು ನಮ್ಮ ಸಮುದಾಯ ಬಾನುಲಿ ಮೂಲಕ ದೇಶಾದ್ಯಂತ ಹಿರಿಯರೊಂದಿಗೆ ವಿವಿಧ ವಿಷಯ ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಉದಾಹರಣೆಗೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಿರಿಯ ನಾಗರಿಕರಿಗಾಗಿ ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದೆ. ಅವುಗಳಲ್ಲಿ ಅಟಲ್ ವಯೋ ಅಭ್ಯುದಯ ಯೋಜನೆ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮವು ಒಂದು. ಈ ಯೋಜನೆಯಡಿಯಲ್ಲಿ ವೃದ್ಧಾಶ್ರಮಗಳು, ನಿರಂತರ ಆರೈಕೆ ಕೇಂದ್ರಗಳು ಮತ್ತು ಅಂತಹುದೇ ಸೌಲಭ್ಯಗಳ ಲಭ್ಯತೆ ಮತ್ತು ನಿರ್ವಹಣೆಗಾಗಿ ಸರ್ಕಾರೇತರ ಸಂಸ್ಥೆಗಳಿಗೆ ಅನುದಾನವನ್ನು ನೀಡುತ್ತಿದೆ. ಹೌದು ಲಕ್ಷ್ಮಿ, 14567ರಲ್ಲಿ ಎಲ್ಡರ್ ಲೈನ್ ಸಹಾಯವಾಣಿಯ ಮೂಲಕ ಹಿರಿಯ ನಾಗರಿಕರಿಗೆ ಪಿಂಚಣಿ, ಕಾನೂನು ಸೇವೆಗಳು, ಪಡಿತರ ಚೀಟಿಗಳು, ವಸತಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಲಾಗುತ್ತಿದೆ. ಅಲ್ಲದೆ ಆಯುಷ್ಮಾನ್ ಭಾರತ್ ಯೋಜನೆ, ಪ್ರಧಾನಮಂತ್ರಿಗಳ ಗೌರವ ನಿಧಿ ಯೋಜನೆ ಮತ್ತು ಇನ್ನೂ ಹೆಚ್ಚಿನ ವಿಷಯಗಳ ಕುರಿತು ಉಚಿತ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದು. ಜೀವನದ ಕಡೆಯ ಹಂತಗಳಲ್ಲಿ ಹಿರಿಯರು ಹೆಚ್ಚಾಗಿ ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಈ ಎಲ್ಡರ್ ಲೈನ್ ಅದಕ್ಕಾಗಿಯೇ ಹಿರಿಯರಿಗೆ ಸಹಾಯ ಮಾಡಲಿದೆ. ಮೂರನೇ ಕಾರ್ಯಕ್ರಮವೆಂದರೆ ಜೀರಿಯಾಟ್ರಿಕ್ ಕೇರ್ ಗಿವರ್ಸ್ ತರಬೇತಿ. ಈ ಯೋಜನೆಯ ಪ್ರಾಥಮಿಕ ಗುರಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ
ವೃತ್ತಿಪರ ಸೇವೆಗಳನ್ನು ಖಚಿತಪಡಿಸಿಕೊಳ್ಳುವುದು, ಪೂರೈಕೆ ಮತ್ತು ಹೆಚ್ಚುತ್ತಿರುವ ಬೇಡಿಕೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು. ಇದು ಜೀರಿಯಾಟ್ರಿಕ್ ಕೇರ್ ಕ್ಷೇತ್ರದಲ್ಲಿ ವೃತ್ತಿಪರ ಆರೈಕೆದಾರರ ವರ್ಗವನ್ನು ರಚಿಸುವ ಗುರಿಯನ್ನು ಹೊಂದಿದೆ. 4ನೇ ಯೋಜನೆ ಅಂದರೆ SAGE. ಇದು ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್. ಈ ಕಾರ್ಯಕ್ರಮವನ್ನು ಹಿರಿಯ ನಾಗರಿಕರ ದೈನಂದಿನ ಜೀವನವನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಕೇಂದ್ರ ಸರ್ಕಾರವು ಈ ಕಾರ್ಯಕ್ರಮ ಮತ್ತು SAGE ಪೋರ್ಟಲ್ ಅನ್ನು ವರ್ಚುವಲ್ ಆಗಿ ಪ್ರಾರಂಭಿಸುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಪೋರ್ಟಲ್ ವಿಶ್ವಾಸಾರ್ಹ ಸ್ಟಾರ್ಟ್ಅಪ್ಗಳ ಮೂಲಕ ಒದಗಿಸಲಾದ ಹಿರಿಯರ ಆರೈಕೆಗಾಗಿ ಬಳಸುವ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ಸಿಗುವಂತೆ ಮಾಡುತ್ತದೆ. ಮತ್ತೊಂದು ಪ್ರಮುಖ ಯೋಜನೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ. ಇದು ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ BPL ವರ್ಗದ ಹಿರಿಯ ನಾಗರಿಕರಿಗೆ ದೈಹಿಕವಾಗಿ ನೆರವಾಗುವ ಸಹಾಯಕ ಸಾಧನಗಳನ್ನು ಒದಗಿಸುತ್ತದೆ. ಇದು ಕೇಂದ್ರ ಸರ್ಕಾರದ ಸಂಪೂರ್ಣ ಆರ್ಥಿಕ ನೆರವಿನ ಪ್ರಾಯೋಜಿತ ಯೋಜನೆಯಾಗಿದೆ. ಈ ಯೋಜನೆಯನ್ನು ಕಾರ್ಯಗತಗೊಳಿಸುವ ವೆಚ್ಚವನ್ನು ಹಿರಿಯ ನಾಗರಿಕರ ಕಲ್ಯಾಣ ನಿಧಿ ಭರಿಸುತ್ತದೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಒಂದು ಯೋಜನೆಯೂ ಇದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಹಿರಿಯ ನಾಗರಿಕರು ಕಣ್ಣಿನ ಪೊರೆಗೆ ಉಚಿತ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು. ಹೆಚ್ಚುವರಿಯಾಗಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಇದೆ. ಈ ಕಾಯ್ದೆಯು ತಮ್ಮ ಆದಾಯ ಅಥವಾ ಆಸ್ತಿಯನ್ನು ತಾವು ಉಳಿಸಿಕೊಳ್ಳಲು ಸಾಧ್ಯವಾಗದ ಪೋಷಕರು ಮತ್ತು ಹಿರಿಯ ನಾಗರಿಕರಿಗೆ ನಿರ್ವಹಣೆಯ ಹಕ್ಕನ್ನು ಖಚಿತಪಡಿಸುತ್ತದೆ. ಅವರು ಈ ಕಾಯ್ದೆಯಡಿಯಲ್ಲಿ ನಿರ್ವಹಣೆಯನ್ನು ಪಡೆಯಬಹುದು. ಪೋಷಕರು ಎಂಬ ವ್ಯಾಖ್ಯಾನವು ಜೈವಿಕ ದತ್ತ ಮತ್ತು ಪರ್ಯಾಯ ಪೋಷಕರನ್ನು ಒಳಗೊಂಡಿದೆ. ಈ ಕಲ್ಯಾಣ ಯೋಜನೆಗಳ ಉದ್ದೇಶವು ಹಿರಿಯ ನಾಗರಿಕರ ಜೀವನವನ್ನು ಸುಲಭಗೊಳಿಸುವುದು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು. ಹೌದು ಲಕ್ಷ್ಮಿ. ಮತ್ತು ಈ ಎಲ್ಲ ಯೋಜನೆಗಳ ಪ್ರಭಾವದ ಮೂಲಕ ನಾವು ಅಂತರ್ಪೀಳಿಗೆಯ ಬಂಧಗಳನ್ನು ಬಲಪಡಿಸುತ್ತಿದ್ದೇವೆ. ಅಂದರೆ ಹಿರಿಯ ಮತ್ತು ಕಿರಿಯ ಪೀಳಿಗೆಯ ನಡುವಿನ ಸಂಪರ್ಕ. ಜೀವನ ಪರ್ಯಂತ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯು ವೃದ್ಧಾಪ್ಯದಲ್ಲೂ ಶಿಕ್ಷಣ ಮತ್ತು ಕೌಶಲ್ಯ ನಿರ್ಮಾಣದ ಮಹತ್ವವನ್ನು ಒತ್ತಿ ಹೇಳುತ್ತಿದೆ. ಹಿರಿಯ ನಾಗರಿಕರಿಗೆ ವಯಸ್ಸಿಗೆ ಅನುಕೂಲಕರ, ಪ್ರವೇಶಿಸಬಹುದಾದ ಮತ್ತು ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸಲಾಗುತ್ತಿದೆ. ಆರ್ಥಿಕತೆಯ ಉತ್ತೇಜನವು ಹಿರಿಯ ನಾಗರಿಕರ ಅಗತ್ಯಗಳನ್ನು ಪೂರೈಸುವ ಕೈಗಾರಿಕೆಗಳು, ಸೇವೆಗಳು ಮತ್ತು ಉತ್ಪನ್ನಗಳ ಅಭಿವೃದ್ಧಿ ವಿಸ್ತರಣೆಗೆ ಕಾರಣವಾಗಿದೆ. ಹಣಕಾಸು ಸಾಕ್ಷರತಾ ಕಾರ್ಯಕ್ರಮಗಳು ಹಿರಿಯ ನಾಗರಿಕರಿಗೆ ಹಣಕಾಸು ನಿರ್ವಹಣೆ, ಉಳಿತಾಯ, ಪಿಂಚಣಿಗಳು ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತಿವೆ. ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸುವ ನೀತಿಗಳು ಹಿರಿಯ ನಾಗರಿಕರ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಪರಿಹರಿಸುತ್ತಿದೆ. ವ್ಯಾಯಾಮ ಮತ್ತು ಯೋಗದಂತಹ ದೈಹಿಕ ಚಟುವಟಿಕೆಗಳ ಮೂಲಕ ಹಿರಿಯ ನಾಗರಿಕರು ಸಕ್ರಿಯರಾಗಿ ಮತ್ತು ಆರೋಗ್ಯವಂತರಾಗಿರಲು ಕಲಿಯುತ್ತಿದ್ದಾರೆ. ಈ ಎಲ್ಲಾ ಗುರಿಗಳನ್ನು ಸಾಧಿಸುವುದರಿಂದ ನಮ್ಮ ಹಿರಿಯರ ಮೇಲಿನ ಗೌರವ ನಿಜವಾಗಿಯೂ ಹೆಚ್ಚಾಗುತ್ತದೆ ಮತ್ತು ಆಗ ಮಾತ್ರ ನಾವು ನಮ್ಮ ಹಿರಿಯರು ನಮ್ಮ ಗೌರವ ಎಂದು ಅರ್ಥಪೂರ್ಣವಾಗಿ ಹೇಳಬಹುದು. ಇನ್ನೊಂದು ಮುಖ್ಯವಾದ ವಿಷಯ, ಅದು ಏನು? ಎಚ್ಚರಿಕೆಯಿಂದ ಆಲಿಸಿ. महाकुंभ मेला आस्था और परंपरा का सबसे बड़ा पर्व। हर 12 साल में आने वाला ये आयोजन न सिर्फ धार्मिकता का प्रतीक है बल्कि हमारे संस्कार और संस्कृति का भी हिस्सा है। लेकिन भीड़ भाड़ और लंबी यात्रा बुजुर्गों के लिए चुनौती बन सकती है। इस बार महाकुंभ में बुजुर्गों की सुरक्षा के लिए हम लेकर आए हैं कुछ जरूरी टिप्स। कुंभ कुंभ ये कुंभ धन्य है, धन्य धन्य ये कुंभ। मेले में यात्रा करने वाले बुजुर्गों को ये ध्यान रखना चाहिए कि उनके पास उनका पहचान पत्र और मेडिकल रिकॉर्ड्स हों। ठंड और धूप से बचें, छाता इस्तेमाल करें, स्वेटर इस्तेमाल करें और बार बार पानी पीने का ध्यान रखें।
भीड़ भाड़ में बुजुर्ग अकेले न घूमें, व्हील चेयर जैसी सुविधाओं का उपयोग करें और अपना फोन हमेशा अपने पास रखें। साथ ही सामाजिक न्याय और अधिकारिता मंत्रालय द्वारा लगाए गए स्टॉल पर जाएं और अपनी ज़रूरत के अनुसार सुविधाओं का लाभ उठाएं, जो आपकी यात्रा को बनाएंगी और भी आरामदायक। तो जुड़े रहिए अपने कम्युनिटी रेडियो के साथ और कम्युनिटी रेडियो एसोसिएशन द्वारा बनाए गए कार्यक्रम हमारे बुजुर्ग हमारा अभिमान भी सुनते रहिए, जहां हम महाकुंभ मेले को बुजुर्गों के लिए सुरक्षित और यादगार बनाने की पहल करेंगे। ಕೇಳುಗರೆ, ಮಹಾಕುಂಭಮೇಳದ ಕುರಿತ ಮಾಹಿತಿಯ ನಂತರ ನಾವು ನಿಮ್ಮನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಹೌದು ಲಕ್ಷ್ಮಿ, ಕೇಳಿದ್ರಲ್ಲ ಹಿರಿಯರೇ, ಸಹಾಯಕ ತಂತ್ರಜ್ಞಾನಗಳ ಪ್ರಯೋಜನಗಳ ಬಗ್ಗೆ ಮತ್ತು ಅವು ನಮ್ಮ ಹಿರಿಯರಿಗೆ ಹೇಗೆ ಸಹಾಯ ಮಾಡುವುದು ಎಂಬುದರ ಕುರಿತು ನಾವು ಚರ್ಚಿಸುತ್ತಿದ್ದೆವು. ಈಗ ಒಂದು ಸಣ್ಣ ಪ್ರಹಸನವನ್ನು ಕೇಳೋಣ. ಅಪ್ಪು, ಅಪ್ಪಿ, ಎದ್ದೇಳಿ ಮಗ, ಎಷ್ಟು ಹೊತ್ತು ಮಲಗ್ತೀರಾ? ಅಜ್ಜಿ, ಸ್ವಲ್ಪ ಹೊತ್ತು ಪ್ಲೀಸ್. ಶಾಲೆ ಇಲ್ವಾ ಇವತ್ತು? ಹೇಳಿ ಹೇಳಿ, ಮುಖ ತೊಳೆದು ಹಲ್ಲುಜ್ಜಿ ಹೋಗಿ. ಎಂತ ಮಗ, ಬೆಳಿಗ್ಗೆ ಬೆಳಿಗ್ಗೆ ಗಲಾಟೆಯಾ? ಅಜ್ಜಿ ನೋಡಜ್ಜಿ, ಮೊಬೈಲ್ ಕೊಡುದೇ ಇಲ್ಲ, ಯಾವಾಗಲೂ ಅವನಿಗೇ ಮೊಬೈಲ್. ನಾವೆಲ್ಲ ಫೋನ್ ಇಲ್ಲದೆ ಇರ್ಲಿಲ್ವಾ? ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿತಿದ್ದೆವು, ಆಮೇಲೆ ರೇಡಿಯೋ ಕೇಳ್ತಾ ಇದ್ದೆವು. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಸ್ಕೂಲಿಗೆ ಲೇಟ್ ಆಯ್ತಲ್ಲ ಮಕ್ಕಳ, ಬೇಗ ಹೊರಡಿ. ಬನ್ನಿ ಮಕ್ಕಳೇ, ಸ್ಕೂಲಿಗೆ ಹೋಗೋಣ. ಏನು ಅಂದ್ರೆ ನನಗ್ ಜಾಬ್ ಕನ್ಫರ್ಮ್ ಆಯ್ತು, ನಾಳೆನೆ ಜಾಯ್ನ್ ಆಗ್ತಾ ಇದ್ದಾನೆ. ಓ, ಕಂಗ್ರಾಚುಲೇಷನ್ ಭವ್ಯ, ಒಳ್ಳೆ ವಿಷಯ. ಆದ್ರೆ ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳುವುದು? ಅದೇ ರೀ, ನನ್ನ ಫ್ರೆಂಡ್ ಒಂದು ಓಲ್ಡ್ ಏಜ್ ಹೋಮ್ ಬಗ್ಗೆ ಹೇಳಿದ್ದು. ಅಲ್ಲಿ ವಯಸ್ಸಾದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅಲ್ಲಿ ಕಳ್ಸಿದ್ರೆ ಹೇಗೆ? ಬೇಡ ಬೇಡ, ಅವರು ಮನೇಲೇ ಇರ್ಲಿ. ಅವರನ್ನು ಈ ವಯಸ್ಸಲ್ಲಿ ದೂರ ಕಳಿಸೋದು ಚೆನ್ನಾಗಿರಲ್ಲ. ಹಾಗಲ್ಲ ರೀ, ನಾವಂತೂ ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೇಲಿರೋದಿಲ್ಲ. ಅವರಿಗೂ ಮೆಡಿಸಿನ್ ತಗೊಳ್ಳೋದಕ್ಕೂ ಗೊತ್ತಾಗಲ್ಲ. ಅಲ್ಲಾದ್ರೆ ಹಾಗಲ್ಲ, ಅಲ್ಲಿ ಎಲ್ಲದಕ್ಕೂ ಜನ ಇರ್ತಾರೆ. ಅವರ ವಯಸ್ಸಿನವ್ರ ಜೊತೆ ತುಂಬಾ ಖುಷಿಯಾಗಿರ್ತಾರೆ. ಆಯ್ತು, ಹಾಗಾದ್ರೆ ನೀನು ಹೇಳಿದ ಹಾಗೆ ಆಗ್ಲಿ. ಆದ್ರೆ ಈ ವಿಷಯವನ್ನು ಅವ್ರ ಹತ್ರ ಹೇಗೆ ಹೇಳುದು? ಅಪ್ಪ ಅಮ್ಮ, ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡ್ಬೇಕಿತ್ತು. ಇವತ್ತಾದ್ರೂ ಈ ಅಮ್ಮನ ಹತ್ರ ಮಾತಾಡೋಕೆ ಪುರುಸೊತ್ತಾಯ್ತಲ್ವಾ? ಹೇಳು ಮಗ, ಏನ್ ವಿಷಯ? ಹೌದಮ್ಮ, ನಿಂಗೂ ಗೊತ್ತಲ್ವಾ, ನನ್ಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಸ್ಯಾಲರಿಯಲ್ಲಿ ಮನೆಯನ್ನು ಸಂಭಾಳಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆಯೇ ನಾಳೆಯಿಂದ ಭವ್ಯ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಂದೆ ಅಂದ್ರೆ, ನಮಗೂ ನಿಮ್ಗೆ ಬೇಕಾದ ಹಾಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನಾನು ಮತ್ತೆ ಅವಳು ಸೇರಿ ಒಂದು ನಿರ್ಧಾರ ಮಾಡಿದ್ವಿ. ಏನ್ ಮಗ? ಅದೇನಂದ್ರೆ, ಸ್ವಲ್ಪ ಸಮಯ ನಮ್ಮಿಂದ ದೂರ ಇರ್ತೀರಾ? ದೂರ ಅಂದ್ರೆ ಇಲ್ಲೇ ಹತ್ತಿರ
ಸಿಟಿಯಲ್ಲಿ ಆಶ್ರಮ ಇದೆ ಅಲ್ವಾ, ಸ್ವಲ್ಪ ದಿವಸ ಮಾತ್ರ, ಬೇಗ ಕರ್ಕೊಂಡು ಬರ್ತೇನೆ. ಏನು ಹೇಳ್ತಿದ್ದಿ ಮಗ? ನಾವು ನಿಂಗೆ ಬೇಡವಾದ್ವಾ? ನಮ್ಮಿಂದ ಏನ್ ತಪ್ಪಾಯ್ತು? ಹಾಗಲ್ಲ ಅಪ್ಪ, ನಿಮ್ಮ ಒಳ್ಳೇದಕ್ಕೆ ತಾನೇ ನಾ ಇಲ್ಲಿ ಹೇಳೋದು. ಸ್ವಲ್ಪ ದಿವಸ ಮಾತ್ರ. ಅಯ್ಯೋ, ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಮೂಲೆಯಲ್ಲಿ ಉಪ್ಪು ಗಂಜಿ ತಿನ್ಕೊಂಡಿರ್ತೇವೆ. ನಿಮ್ಮನ್ನ ಅಪ್ಪಿನ ಬಿಟ್ಟು ಹೇಗೆ ದೂರ ಇರೋದು ಹೇಳು? ಹೌದು ಮಗ, ನಾವು ಇಲ್ಲೇ ಇರ್ತೇವೆ. ನಮ್ಗೆ ಇಲ್ಲಿ ಏನಾಗ್ಬೇಕು? ಇಲ್ಲೇ ಆರಾಮಾಗಿ ಇದ್ದೇವಲ್ವಾ? ಹಾಗಲ್ಲ ಅಪ್ಪ, ಇದು ನನ್ನ ನಿರ್ಧಾರ. ನಾನು ಹೇಳಿಯಾಗಿದೆ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋ ತಾನೆ. ಕರ್ಕೊಂಡು ಬರ್ತೇನೆ, ಅಲ್ಲೇ ಬಿಡೋದಿಲ್ಲ. ಸಂಜೆ ರೆಡಿಯಾಗಿರಿ. ನೋಡಿದ್ರೀ, ನಮ್ಮ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟ. ಜನ್ಮ ಕೊಟ್ಟ ತಂದೆ ತಾಯಿಯನ್ನ ದೂರ ಕಳಿಸುವಷ್ಟು. ನಾನು ಅವನಿಂದ ಇಂತಹ ರೀತಿಯ ಮಾತನ್ನು ನಿರೀಕ್ಷಿಸಲೇ ಇಲ್ಲ. ಏನ್ ಮಾಡ್ಲಿಕ್ಕಾಗ್ತದೆ ಹೇಳು? ಎಲ್ಲ ಅವರವರು ಪಡ್ಕೊಂಡು ಬಂದದ್ದು. ಆ ದೇವರು ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತಾನೆ ಅಂತ ಯಾರಿಗೂ ಗೊತ್ತು. ಸಮಾಧಾನ ಮಾಡಿಕೊ. ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಮಗನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಅವನು ಹೆಂಡತಿ, ಮಕ್ಕಳು, ಕೆಲಸ ಅಂತ ಬ್ಯುಸಿ ಇದ್ದಾನೆ. ಇನ್ನು ಅವನಿಗೆ ನಮ್ಮ ಅಗತ್ಯ ಇಲ್ಲ ಕಣೆ. ಅವನೇ ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾನಂತೆ. ನೀನ್ ಯಾಕೆ ಸುಮ್ನೆ ಆರೋಗ್ಯ ಹಾಳು ಮಾಡ್ಕೊಳ್ತೀಯ? ಆರೋಗ್ಯ ಕಾಪಾಡ್ಕೊಂಡು ಏನ್ ಮಾಡೋದು ರೀ? ಯಾರಿಗೋಸ್ಕರ ಬದುಕ್ತಾ ಇದ್ದೇವು ಅವರಿಗೆ ನಾವು ಬೇಡ. ನಾವಿನ್ನು ಬದುಕಿದ್ದು ಸತ್ತ ಹಾಗೆ. ಬಾ, ಏನೇನ್ ಬೇಕೋ ತುಂಬಿಸ್ಕೊ. ಆಮೇಲೆ ತಡ ಆದ್ರೆ ಮಕ್ಕಳು ಶಾಲೆಯಿಂದ ಬರ್ತಾರೆ. ಅವರ ಮುಖ ಕಂಡ್ರೆ ನಮ್ಮ ಕಾಲೇ ಮುಂದೆ ಹೋಗಲ್ಲ. ಬಾ. ಅಪ್ಪ, ಅಮ್ಮ, ಡೋಂಟ್ ವರಿ, ನಿಮ್ಗೆ ಇಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ 6 ತಿಂಗಳ ಫೀಸ್ ಅನ್ನು ನಾನು ಭರಿಸಿದ್ದೇನೆ. ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಂಗೆ ಫೋನ್ ಮಾಡಿ. ನಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ಆಸೆ, ಅವರ ಜೊತೆ ಇರೋಕೆ. ಯಾಕೆ ಹಾಗೆ ಮಕ್ಕಳ ಹಾಗೆ ಹಠ ಮಾಡ್ತೀರಾ ಅಪ್ಪ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ. ಹೋಗಿ ನೀವು, ನನಗೆ ಲೇಟ್ ಆಗ್ತಿದೆ. ನಮಸ್ಕಾರ. ನಾನು ಜೋಸೆಫ್, ಪ್ರೇಮಾಲಯ ಆಶ್ರಮದ ಸೀನಿಯರ್ ಮೋಸ್ಟ್ ಸದಸ್ಯ. ಈ ಆಶ್ರಮದ ಎಲ್ಲಾ ಸದಸ್ಯರ ವಿಚಾರ ಗೊತ್ತಿರುವುದು ನನಗೊಬ್ಬನಿಗೆ ಮಾತ್ರ. 1 ನಿಮಿಷ, ನಮ್ಮ ಆಶ್ರಮದ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಪ್ರೇಮಾಲಯದ ಎಲ್ಲ ಪ್ರೇಮ ಪುತ್ರರು ಬನ್ನಿ ಇಲ್ಲಿಗೆ ಒಂದ್ಸಲ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಬೇಗ ಬನ್ನಿ. ಇಷ್ಟೇ ಅಲ್ಲ, ಇನ್ನು ತುಂಬಾ ಜನ ಸದಸ್ಯರಿದ್ದಾರೆ. ಏನ್ ಶಾರದಮ್ಮ, ಮಗ ಕಾಲ್ಗೆ ಸಿಕ್ಕಿದ್ನಾ? ಪಾಪ, ನನ್ ಮಗನ್ಗೆ ತುಂಬಾ ಕೆಲ್ಸ ಇರ್ಬೇಕು, ಬ್ಯುಸಿ ಇದ್ದಾನೆ ಅನ್ಸುತ್ತೆ, ಫೋನ್ ತೆಗಿತಾ ಇಲ್ಲ. ಅವನು ಬ್ಯುಸಿ ಇದ್ದದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿಗೆ ಸೇರಿಸಿದ್ದು. ನೋಡಿ ಜೋಸೆಫ್ ಅಣ್ಣ, ನೀವು ನನ್ನ ಮಗನ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ.
ಪರಿಸ್ಥಿತಿಗೆ ಕಟ್ಟಿಬಿದ್ದು ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನೋಡ್ತಾ ಇರಿ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಹಾ, ಏನ್ ಹೇಳಿ ನಿಮ್ಗೆ? ಬೈ ಈಗ ಹೋದ್ರಲ್ಲ, ಅವರು ಶಾರದಮ್ಮ ಅಂತ ಮಗನ ಕಾಲ್ಗೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಏನ್ ಮಾಡುದು, ಮಗ ನಾಟ್ ರೀಚೇಬಲ್. ಅಂದ ಹಾಗೆ ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನ್ ವಿಧಿ ನೋಡಿ, ಸಮಾಜದ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿದ್ದ ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಸೇರಿಸಿದಂತೆ ಈ ವೃದ್ಧಾಶ್ರಮಕ್ಕೆ ನನ್ನ ಹೆಂಡತಿನ ಕರ್ಕೊಂಡು ಬಂದ. ರಾಮಣ್ಣ, ನೀವು ಇಷ್ಟಕ್ಕೆಲ್ಲ ನೊಂದುಕೊಂಡ್ರೆ ಹೇಗೆ? ಇಲ್ಲಿ ಇರುವವರೆಲ್ಲ ನಮ್ಮ ವಯಸ್ಕರೇ. ಅಂದ ಹಾಗೆ ಇಲ್ಲಿ ಇರುವವರೆಲ್ಲ ಸಮಾನ ಮನಸ್ಕರೇ. ಸಮಾನ ಮನಸ್ಕರು ಅಲ್ಲ, ಸಮಾನ ತೊಂದರೆ ಅನುಭವಿಸುತ್ತಿರುವವರು. ಅಂದ ಹಾಗೆ ಜೋಸೆಫ್ ಅಣ್ಣ, ನೀವಿಲ್ಲಿರೋ ಕಾರಣ? ನನ್ನ ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳೇ. ಪ್ರೀತಿಯಿಂದ ಬೆಳೆಸಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಿಬಿಟ್ಟೆ. ಆದ್ರೆ ನನ್ನವಳು ತೀರಿಕೊಂಡ ಮೇಲೆ ಪರಿಸ್ಥಿತಿ ಬದಲಾಯಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ. ಈ ಪ್ರೇಮಾಲಯ ಸೇರಿದೆ. ನೀವೇ ಪುಣ್ಯವಂತರು ಜೋಸೆಫ್ ಅಣ್ಣ. ಮಗು ಹೆಣ್ಣಾಗಲಿ ಗಂಡಾಗಲಿ, ಈ ತಾಂತ್ರಿಕ ಯುಗದಲ್ಲಿ ಕೊನೆಗೆ ಅಪ್ಪ ಅಮ್ಮನಿಗೆ ಇಂತಹ ಪ್ರೇಮಾಲಯವೇ ಗತಿ. ಆದ್ರೆ ರಾಮಣ್ಣ, ಒಂದು ಥ್ರಿಲ್ಲಿಂಗ್ ವಿಚಾರ ಹೇಳ್ತೀನಿ. ಇಲ್ಲಿರುವ ಒಂದು ವ್ಯಕ್ತಿಯು ಬಡ ಕುಟುಂಬದಿಂದ ಬಂದಿಲ್ಲ. ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಮಕ್ಕಳು ಬೇರೆ ಬೇರೆ ದೊಡ್ಡ ಕೆಲಸದಲ್ಲಿರುವ ಡಾಕ್ಟರ್, ಇಂಜಿನಿಯರ್, ಬಿಸಿನೆಸ್ ಮಾಡುವವರ ತಂದೆ ತಾಯಿಗಳೇ. ಅದು ಸರಿ ಜೋಸೆಫ್ ಅಣ್ಣ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರದು, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿಸಬೇಕು. ಇಲ್ಲಿರುವ ಎಲ್ಲ ಯುವ ಪೀಳಿಗೆಗೆ ನನ್ನದೊಂದು ಮಾತು. ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ. ನೀವು ಸಣ್ಣವರಿರುವಾಗ ನೀವಾಡುವ ಒಂದು ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾತರದಿಂದ ಕಾಯ್ತಾ ಇದ್ರು. ನೀವು ಪುಟ್ಟ ಹೆಜ್ಜೆ ಇಟ್ಟು ನಡೆಯಬೇಕೆಂದಾಗ ಎಡವಿ ಬಿದ್ದಾಗ ನಿಮ್ಮ ತಂದೆ ತಾಯಿಯ ತೋಳುಗಳು ನೀವು ಬೀಳದಂತೆ ರಕ್ಷಣೆ ಮಾಡುತ್ತಿದ್ದವು. ಆದ್ರೆ ನಿಮ್ಮ ತಂದೆ ತಾಯಿಗೆ ಪ್ರಾಯ ಆದಂತೆ, ವಯಸ್ಸು ಮುಗಿದಂತೆ, ಶಕ್ತಿ ಕುಂದಿದಂತೆ ಅವರು ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರುವುದು ಹಣವಲ್ಲ, ವೃದ್ಧಾಶ್ರಮವೂ ಅಲ್ಲ. ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು, ನಿಮ್ಮ ಪ್ರೀತಿಯ ತೋಳುಗಳು. ಅಣ್ಣ, ಇವತ್ತೂ ಅಜ್ಜ ಅಜ್ಜಿ ಬರ್ಲಿಲ್ಲ. ಇವತ್ತೇ ಬರ್ತಾರೆ ಅಂತ ಅಪ್ಪ ಅಮ್ಮ ಹೇಳಿದ್ರು. ಮಕ್ಳೇ, ಯಾರನ್ನ ಹುಡುಕ್ತಾ ಇದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಕಾಣ್ತಾನೆ ಇಲ್ಲ. ನಾವು ಸ್ಕೂಲ್ನಿಂದ ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತಾ? ಆದ್ರೆ ಇಲ್ಲಿ ನೋಡಿದ್ರೆ ಹೌದು, ಅಜ್ಜ ಅಜ್ಜಿ ಇರ್ತಿದ್ರೆ ಸಂಜೆ ಬರ್ಬೇಕಾದ್ರೆ ತಿಂಡಿ ಕೊಡ್ತಿದ್ರು, ನಮ್ ಜೊತೆ ಆಟ ಆಡ್ತಿದ್ರು, ಕತೆ ಹೇಳ್ತಿದ್ರು. ಆದ್ರೆ ಈಗ ಯಾರಿಲ್ಲ. ನೀವಂತೂ ಎಷ್ಟೊತ್ತು ನೋಡಿದ್ರು ಕೆಲ್ಸ ಅಂತ ಬ್ಯುಸಿ ಇರ್ತೀರಾ. ಹೌದು ಮಕ್ಕಳೇ, ಈಗಿನ ಕಾಲದಲ್ಲಿ ಜೀವನ ನಡೆಸೋಕೆ ಇಬ್ಬರು ದುಡಿಯುವುದು ಅನಿವಾರ್ಯ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಾ? ಅವರಿಲ್ಲದೆ ನಮಗೆ ಎಷ್ಟು ಬೇಜಾರಾಗ್ತಿದೆ. ನಮ್ಮನ್ನು ನೋಡದೆ ಹೇಗಿರ್ತಾರೆ ಅವರು? ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಅವರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಓದಿನ ಕಡೆ ಗಮನ ಕೊಡಿ. ನಾವು ಓದಿ ಏನಾಗ್ಬೇಕು? ಮಕ್ಳೇ, ನೀವು ಓದಿ ದೊಡ್ಡ ಕೆಲಸಕ್ಕೆ ಹೋಗ್ಬೇಕು. ನಾವಿಬ್ರು ಚೆನ್ನಾಗಿ ಓದಿ ಕೆಲಸ ತಗೊಂಡು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ?
ಆಟ ಆಡ್ಕೊಳ್ಳಿ. ಭವ್ಯ, ನಾವು ಯಾಕೋ ತಪ್ಪು ನಿರ್ಧಾರ ತಗೊಂಡ್ವಿ ಅಂತ ಅನಿಸ್ತಾ ಇದೆ. ಹೌದು ರೀ, ಮಕ್ಕಳು ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾರೆ. ನಾವು ತಗೊಂಡ ನಿರ್ಧಾರದ ಉದ್ದೇಶವನ್ನೇ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹೌದು, ಯಾಕೋ ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ. ಇನ್ನು ನಾವು ಸುಮ್ಮನಿದ್ದರೆ ಪರಿಸ್ಥಿತಿ ನಮ್ಮ ಕೈ ತಪ್ಪಿ ಹೋಗ್ತದೆ. ಬಾ, ಈಗಲೇ ಹೋಗಿ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರೋಣ. ಬನ್ನಿ ಹೋಗೋಣ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ತಂದೆ ತಾಯಿ ಎಂದರೆ ಕಣ್ಣಿಗೆ ಕಾಣುವ ದೇವರು. ಅಂತಹ ದೇವರನ್ನು ಮನೆಯೆಂಬ ದೇವಾಲಯದಲ್ಲಿ ಪೂಜಿಸಬೇಕೇ ಹೊರತು ವೃದ್ಧಾಶ್ರಮದಲ್ಲಿ ಅನಾಥವಾಗಿ ಕೊರಗಲು ಬಿಡಬಾರದು. ಅಂಕಲ್, ಯಾಕೆ ಇಷ್ಟು ನಿಧಾನ ನಡೀತಿದ್ದೀರಾ? ಸ್ವಲ್ಪ ಬೇಗ ಬೇಗ ನಡಿಬೋದಲ್ವಾ? ನಾನು ಏನ್ ಹೇಳಲಿ ಮಗನೇ, ವೃದ್ಧಾಪದಲ್ಲಿ ದೇಹದ ಪ್ರತಿಯೊಂದು ಭಾಗವು ವಿಫಲಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಜೀವನವು ತುಂಬಾ ಹೊರೆಯಾಗುತ್ತದೆ. ನನ್ನನ್ನು ನೋಡಿ, ನನ್ನ ಮೊಣಕಾಲುಗಳು ಮತ್ತು ಬೆನ್ನು ಈಗಾಗಲೇ ನೋಯುತ್ತಿದೆ ಮತ್ತು ಈಗ ನನ್ನ ದೃಷ್ಟಿ ಕೂಡ ಕ್ಷೀಣಿಸುತ್ತಿದೆ. ಎಲ್ಲವೂ ಮಸಕಾಗಿ ಕಾಣುತ್ತಿದೆ ಮತ್ತು ಇದೆಲ್ಲದರ ಜೊತೆಗೆ ನಾನು ನನ್ನ ಹಲ್ಲುಗಳನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದ್ದೇನೆ. ನಡೆಯುವುದು, ತಿನ್ನುವುದು ಎಲ್ಲವೂ ತುಂಬಾ ಕಠಿಣವಾಗಿದೆ. ಹೀಗೆ ಆದರೆ ಹೇಗೆ ಬದುಕುವುದು? ಅಂಕಲ್, ಇದು ಬೇಸರ ತರಿಸುವಂತಹದ್ದು. ವೃದ್ಧಾಪ್ಯವು ನಿಜವಾಗಿಯೂ ತುಂಬಾ ನೋವನ್ನು ತರುತ್ತದೆಯಾದರೂ ಎಂದಿಗೂ ವಯಸ್ಸಾಗಬಾರದು ಎಂದು ನಾನು ಬಯಸುತ್ತೇನೆ. ಏಕೆ ಸೂರಜ್, ನೀವು ಬಾಲ್ಯ ಮತ್ತು ಯೌವನವನ್ನು ಪ್ರೀತಿಸುತ್ತೀರಿ, ಹಾಗಾದರೆ ವೃದ್ಧಾಪ್ಯವನ್ನು ಏಕೆ ತಿರಸ್ಕರಿಸುತ್ತೀರಿ? ನೋಡಿ ಅಕ್ಕ, ಅಂಕಲ್ ಎಷ್ಟು ತೊಂದರೆಗೀಡಾಗಿದ್ದರೆಂದು ನಿಮಗೆ ಕಾಣಿಸ್ತಾ ಇಲ್ವಾ? ಮತ್ತು ಅದು ಅವರಷ್ಟೇ ಅಲ್ಲ, ಇನ್ನು ಅನೇಕರು ಈ ರೀತಿ ನೋವು ಅನುಭವಿಸುತ್ತಿದ್ದಾರೆ. ಹೌದು, ಅವರು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ಅದು ವೃದ್ಧಾಪ್ಯವನ್ನು ನಿಷ್ಪ್ರಯೋಜಕವಾಗಿಸುತ್ತಿದೆಯೇ? ಅಲ್ಲವೇ ಅಲ್ಲ ಸೂರಜ್. ವೃದ್ಧಾಪ್ಯವು ನಮ್ಮ ಜೀವನದುದ್ದಕ್ಕೂ ನಾವು ಮಾಡಿದ ಅವಿಶ್ರಾಂತ ಪ್ರಯತ್ನಗಳಿಗೆ ಪ್ರತಿಫಲವಾಗಿದೆ. ಸಮಸ್ಯೆ ಎಂದರೆ ಅದನ್ನು ಅರ್ಥಪೂರ್ಣ ಮತ್ತು ಆರಾಮದಾಯಕವಾಗಿಸಲು ನಮಗೆ ತಿಳಿದಿಲ್ಲ. ನಿಜವಾಗಿಯೂ? ಹಾಗಾದರೆ ಹೇಳಿ, ನಾವು ವೃದ್ಧಾಪ್ಯವನ್ನು ಹೇಗೆ ಅರ್ಥಪೂರ್ಣವಾಗಿಸಬಹುದು? ನಮ್ಮ ಸಮುದಾಯ ಬಾನುಲಿ ಕೇಂದ್ರಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಅದರಲ್ಲಿ ಅವರು ನಮ್ಮ ಹಿರಿಯರಿಗೆ ಉಪಯುಕ್ತ ಮಾಹಿತಿಯನ್ನು ಕಾರ್ಯಕ್ರಮಗಳ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಇಷ್ಟು ಬೆಳಗ್ಗೆ ಯಾರು ಬಾಗಿಲು ಬಡಿತಾ ಇರೋದು? ಅರೆ, ಸದಾನಂದನ್ನ. ಏನ್ ನಾರಾಯಣನ್ನ, ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡೋದು, ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ವಯಸ್ಸು ಜಾಸ್ತಿ ಆಗಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ. ಹೌದು, ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ. ಅದೇ ಅಣ್ಣ, ವಾಕರ್ ತಗೊಳ್ದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರ್ಬೇಕಲ್ವಾ? ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ್ನ. ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವದನ್ನ ಪಡ್ಕೊಳ್ಬಹುದು. ವಯೋಶ್ರೀ ಯೋಜನೆಯ? ಹೌದು, ಭಾರತ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ, ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್, ವಿವಿಧ ಬಗೆಯ ವೀಲ್ ಚೇರುಗಳು, ಕನ್ನಡಕ, ಶ್ರವಣ ಸಾಧನ, ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ. ಅದು ಮಾತ್ರವಲ್ಲದೆ ಕಾಲು, ಸೊಂಟಕ್ಕೆ ಬಳಸುವ ಬೆಲ್ಟ್ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ. ಹೌದಾ? ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು?
ನೋಡಿ ನಾರಾಯಣಣ್ಣ, ದೇಶದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ. ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ socialjustice.gov.in ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ನೀವು ಕರೆ ಮಾಡಿ. ಒಳ್ಳೆ ಮಾಹಿತಿ ನೀಡಿದಿರಣ್ಣ. ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ, ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ. ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನೀವು ಕೇಳಿದಿರಾ ಅಂಕಲ್, ತಮ್ಮ ವೃದ್ಧಾಪ್ಯವನ್ನು ಹೆಚ್ಚು ಆರಾಮದಾಯಕ ಮತ್ತು ಘನತೆಯಿಂದ ಇರುವಂತೆ ನೋಡಿಕೊಳ್ಳಲು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಲಾಭವನ್ನು ಪಡೆಯಬಹುದು. ವಾವ್ ಅಕ್ಕ, ಹಾಗಾದರೆ ಅಂಕಲ್ಗೆ ಈ ಬಗ್ಗೆ ತಕ್ಷಣ ಹೇಳೋಣ. ಹೌದು ಸೂರಜ್, ನಡಿ ಹೋಗೋಣ. ಹಾಗಾದರೆ ಸಹಾಯಕ ತಂತ್ರಜ್ಞಾನವು ನಮ್ಮ ಹಿರಿಯರ ಜೀವನಕ್ಕೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ? ಸಹಾಯಕ ತಂತ್ರಜ್ಞಾನದ ಅರ್ಥವು ಹಿರಿಯರು ಮತ್ತು ಅಂಗವಿಕಲರು ತಮ್ಮ ಕ್ರಿಯಾತ್ಮಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು, ನಿರ್ವಹಿಸಲು ಅಥವಾ ಸುಧಾರಿಸಲು ಮತ್ತು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಸಾಧನಗಳನ್ನು ಸೂಚಿಸುತ್ತದೆ. ಸಹಾಯಕ ತಂತ್ರಜ್ಞಾನವನ್ನು ಅಡಾಪ್ಟಿವ್ ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ಕೆಲವು ಉದಾಹರಣೆಗಳಲ್ಲಿ ಸ್ಕ್ರೀನ್ ರೀಡರ್ಗಳು, ಸಂವಹನ ಸಾಧನಗಳು, ವೀಲ್ ಚೇರ್ಗಳು, ವಾಕರ್ಗಳು, ಬ್ರೇಸ್ಗಳು, ಪವರ್ ಲಿಫ್ಟ್ಗಳು, ಪೆನ್ಸಿಲ್ ಹೋಲ್ಡರ್ಗಳು, ಐಗೇಜ್ ಸಿಸ್ಟಮ್ಗಳು, ಹೆಡ್ ಟ್ರ್ಯಾಕರ್ಗಳು ಮತ್ತು ಶ್ರವಣ ಸಾಧನಗಳು ಸೇರಿವೆ. ಸಹಾಯಕ ತಂತ್ರಜ್ಞಾನದಿಂದ ಹಿರಿಯರು ಸ್ವಾತಂತ್ರ್ಯವನ್ನು ಪಡೆಯುತ್ತಾರೆ. ಅವರು ಸುಲಭವಾಗಿ ತಿರುಗಾಡಬಹುದು ಮತ್ತು ಅವರು ಬಯಸಿದ್ದನ್ನು ಮಾಡಬಹುದು. ಸಹಾಯಕ ತಂತ್ರಜ್ಞಾನಗಳ ಪ್ರಯೋಜನಗಳ ಕುರಿತು ಹೇಳುವುದಾದರೆ, ಇದು ಅಂಗವಿಕಲರಿಗೆ ಕಲಿಯಲು, ಸಂವಹನ ನಡೆಸಲು ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಇದು ಶಾಲೆ, ಕೆಲಸ ಮತ್ತು ಮನೆಯಲ್ಲಿ ಕಾರ್ಯಗಳನ್ನು ಮಾಡಲು ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಇದು ಹಿರಿಯ ನಾಗರಿಕರ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ, ಅವರ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಲು ಮತ್ತು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಾಯಕ ತಂತ್ರಜ್ಞಾನವು ಹಿರಿಯರಿಗೆ ಜೀವನವನ್ನು ಸುಲಭಗೊಳಿಸುವುದಲ್ಲದೆ ಅವರು ಹೆಚ್ಚು ಸ್ವಾತಂತ್ರ್ಯರಾಗಲು ಸಹಾಯ ಮಾಡುತ್ತದೆ. ಅವರ ಜೀವನವು ಹೆಚ್ಚಿನ ಸ್ವಾವಲಂಬನೆಯೊಂದಿಗೆ ಮತ್ತು ದೀರ್ಘಕಾಲದವರೆಗೆ ಮುಂದುವರಿಯಬಹುದು. ಅನೇಕ ಹಿರಿಯ ಫಲಾನುಭವಿಗಳು ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಮತ್ತು ಸಹಾಯಕ ತಂತ್ರಜ್ಞಾನಗಳು ಮತ್ತು ಸಾಧನಗಳ ಸಹಾಯದಿಂದ ಸಮಾಜದೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ. ಅದಕ್ಕಾಗಿಯೇ ನಮ್ಮ ಹಿರಿಯರ ಬಗ್ಗೆ ನಮಗೆ ಇರುವ ಗೌರವ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಅಲ್ಲದೆ ವೃದ್ಧರಿಗಾಗಿ ನಡೆಯಲು ಟ್ರೈಪಾಡ್ಗಳು ಮತ್ತು ಕ್ವಾಡ್ಪಾಡ್ಗಳು, ಕೇಳಲು ಶ್ರವಣ ಸಾಧನಗಳು, ಬೀಳುವ ಹಲ್ಲುಗಳಿಗೆ ಕೃತಕ ದಂತಗಳು, ದೃಷ್ಟಿದೋಷಗಳಿಗೆ ಕನ್ನಡಕಗಳು, ಚಲನಶೀಲತೆಯ ತೊಂದರೆಗಳಿಗೆ ವೀಲ್ಚೇರ್ಗಳು, ಕಮೋಡ್ ಕುರ್ಚಿಗಳು ಅಥವಾ ಸ್ನಾನಗೃಹದ ಬಳಕೆಗಾಗಿ ಸ್ಟೂಲ್ಗಳು ಮತ್ತು ಸೊಂಟ ಅಥವಾ ಮೊಣಕಾಲು ಸಮಸ್ಯೆಗಳಿಗೆ ಬೆಲ್ಟ್ಗಳು, ಇಂತಹ ಸಹಾಯಕ ಸಾಧನಗಳು ಸಹ ಸೇರಿವೆ. ಮಾಯದಂತ ಮಳೆ ಬಂತಣ್ಣ ಮದಕಾದ ಕೆರೆಗೆ
ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಒದಗಿಸಲಾದ ಸಾಧನಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ಅಗತ್ಯವಿರುವವರನ್ನು ಅವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ. ಅಲ್ಲಿ ಈ ಸಾಧನಗಳನ್ನು ಅರ್ಹ ವೃದ್ಧ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಎಲ್ಲಾ ವೃದ್ಧ ವ್ಯಕ್ತಿಗಳು ಇದರ ಲಾಭವನ್ನು ಪಡೆದುಕೊಳ್ಳುವುದು ಮತ್ತು ಅವರ ವೃದ್ಧಾಪ್ಯವನ್ನು ಸುಲಭ, ಸುರಕ್ಷಿತ ಮತ್ತು ಘನತೆಯಿಂದ ಕಳೆಯುವುದು ಅತ್ಯಗತ್ಯ. ನಮ್ಮ ಹಿರಿಯರು ಯಾವಾಗಲೂ ನಮ್ಮ ಹೆಮ್ಮೆಯಾಗಿರುತ್ತಾರೆ. ಹಾಗಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ಬಾರಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಸಮುದಾಯ ಬಾನುಲಿ ಕೇಂದ್ರವನ್ನು ಕೇಳುತ್ತಲೇ ಇರಿ. ಧನ್ಯವಾದಗಳು. ಅಟಲ್ ವಯೋ ಅಭ್ಯುದಯ ಯೋಜನೆ ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ ಹಿರಿಯ ನಾಗರಿಕರ ಆರೋಗ್ಯದ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಸಹಾಯಕ ತಂತ್ರಜ್ಞಾನಗಳ ಕುರಿತು. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.